ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ನಿಮಿಷದಲ್ಲಿ ಕಣ್ಣು ಮುಚ್ಚಿ ಮಂತ್ರ ಹೇಳಿದ್ರೆ ಸಾಕು, ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅದು ಹೇಗೆ ಏನು ನಾನು ಹೇಳ್ತೀನಿ. ಈಗ ಯಾರ ಪ್ರೀತಿಗೋಸ್ಕರ ನೀವು ತುಂಬ ಹಂಬಲಿಸ್ತಾ ಇರ್ತೀರೋ ಅಥವಾ ಚಟಪಡಿಸ್ತಾ ಇರ್ತೀರೋ, ಸೊ ಈ ಥರ ಚಡಪಡಿಸೋದ್ರಿಂದ ಅವರು ನಿಮಗೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ನೀವೆಷ್ಟೇ ಅವ್ರನ್ನ ಫಾಲೋ ಮಾಡ್ಕೊಂಡೋದ್ರು ಅವರು ನಿಮ್ಮಿಂದ ದೂರ 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 ಆಗ್ತಾ ಇರ್ತಾರೆ. ಅಂತಹವರು ಈ ಕ್ರಿಯೆಯನ್ನು ಮಾಡಬಹುದು. ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಒಂದು ಭೋಜಪತ್ರೆ ಅಥವಾ ಭುಜಪತ್ರೆ ಬೇಕಾಗುತ್ತೆ, ಅರಿಶಿಣ ಕುಂಕುಮ ಮತ್ತು ಗಂಧದ ಕಡ್ಡಿ, ಇಷ್ಟು ಸಾಕು. ಇಷ್ಟನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು ಮತ್ತು ಯಾವತ್ತು ಮಾಡಬೇಕು, ಈ ಕ್ರಿಯೆಯನ್ನು ಭಾನುವಾರದ ದಿನ ಮಾಡಬೇಕು. ಯಾವ ದಿಕ್ಕಿಗೆ ಕುಳಿತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂತ ಹೇಳಿದರೆ, ಈ ನಿಮ್ಮ ಕಾಳಿ ಭಗವತಿ ವಶೀಕರಣ ಚಾನಲಿಂದ ಇದೇ ರೀತಿಯ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದು ನಿಮಗೆ ಬೇಗ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಭಾನುವಾರದ ದಿನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಬೇಕು. ಏನು ಮಾಡಬೇಕು, ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಆ ಭುಜಪತ್ರೆಯ ಮೇಲೆ ಅವರ ಮತ್ತು ನಿಮ್ಮ ಹೆಸರನ್ನು ಬರೆಯಿರಿ. ಅವರ ಮತ್ತು ನಿಮ್ಮ ಹೆಸರನ್ನು ಬರೆದು ಆದ ಮೇಲೆ ನಾನು ನಿಮಗೆ ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು 7 ಸಾರಿ ಭುಜಪತ್ರೆಯ ಮೇಲೆ ಬರೀಬೇಕಾಗುತ್ತೆ. 7 ಸಾರಿ ಭುಜಪತ್ರೆಯ ಮೇಲೆ ಬರೆದು ಆದ ಮೇಲೆ ಅರಿಶಿಣ ಕುಂಕುಮ ಹಾಕಿ ಅದನ್ನು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮಗೆ ನನ್ನ ಚಾನಲ್ ಕಾಳಿ ಭಗವತಿ ವಶೀಕರಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅರಿಶಿಣ ಕುಂಕುಮವನ್ನು ಹಾಕಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ ಮೇಲೆ ಅದನ್ನು, ಅಂದರೆ ಭುಜಪತ್ರೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಏನು ಭುಜಪತ್ರೆಯ ಮೇಲೆ ಮಂತ್ರ ಬರೆದಿರ್ತೀರೋ ಅದೇ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಆದ ಮೇಲೆ ಅದನ್ನು ಉಫ್ ಅಂತ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ಭುಜಪತ್ರೆಯನ್ನು ನಿಮ್ಮ ಪಾಕೆಟಲ್ಲೋ ಅಥವಾ ಜೇಬಲ್ಲೋ ಇಲ್ಲ ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲೋ ಇಟ್ಕೊಂಡ್ಬಿಡಿ, ಸಾಕು. ಈ ಕ್ರಿಯೆಯನ್ನು ನೀವು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ, ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಮಾಡಿದರೆ ನಿಮ್ಮನ್ನು ಹುಡಿಕೊಂಡು ಅವರು ಬರ್ತಾರೆ. ಅಷ್ಟು ಶಕ್ತಿಶಾಲಿ ಇದೆ ಈ ಮಂತ್ರಕ್ಕೆ. ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ, ಓಂ ಕ್ಲೀಂ ಕೃಷ್ಣಾಯ ನಮಃ. ಇಷ್ಟನ್ನು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.